ಶಿಕ್ಷಕರ ದಿನಾಚರಣೆಯ ನಿಮಿತ್ತ ವಿಶಿಷ್ಟ ಶಿಕ್ಷಕರಿಗೆ, ವಿಶಿಷ್ಟ ಸಾಧಕರಿಗೆ, ಸಾಧಕ ಶಿಕ್ಷಕರಿಗೆ ವಿಶೇಷ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಪ್ರಸಾದ್ ಜಿ.ವಿ. ಇವರು ಉಪನ್ಯಾಸಕರು ಹೌದು, ಖ್ಯಾತ ವಾಗ್ಮಿಗಳು ಹೌದು. ಅವರನ್ನು MP ಸೊಸೈಟಿಯ ಪರವಾಗಿ, ಶಿಕ್ಷಕ ಸಮೂಹದ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ MP ಸೊಸೈಟಿಯ ಅಧ್ಯಕ್ಷರು ಆಗಿರುವ ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ 4 ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾರೆ. ಬಹುಮುಖ್ಯವಾಗಿ ನಮ್ಮ ಶಿಕ್ಷಕರನ್ನ, ಇದು ತಮ್ಮದೇ ಕಾರ್ಯಕ್ರಮ, ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಾವೆಲ್ಲ ಆಗಮಿಸಿದ್ದೀರಿ. ನಿಮಗೆ ಅಭಿಮಾನಪೂರ್ವಕವಾಗಿ ತುಂಬ ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ MP ಸೊಸೈಟಿಯ ಕಾರ್ಯದರ್ಶಿಗಳು, ವೈಸ್ ಪ್ರೆಸಿಡೆಂಟ್, ಟ್ರೆಸರರ್, ಹಾಗೆಯೇ ECA ಸದಸ್ಯರಾದಂಥ ಸದಸ್ಯರು ತುಂಬ ಜನ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತ ಮಿತ್ರರು ಆಗಮಿಸಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಿಕ್ಷಕರ ದಿನಾಚರಣೆಯ ನಿಮಿತ್ತ ನನಗೂ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ, ಹೂವನ್ನು ಕೊಟ್ಟಿದ್ದಾರೆ. ತುಂಬ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ನಾನು ಇಲ್ಲಿ ಧರಿಸ್ಕೊಂಡೇ ಬಂದಿದ್ದೇನೆ. ಯಾಕಂದ್ರೆ ಶಿಕ್ಷಕ ಒನ್ಸ್ ಟೀಚರ್ ಇಸ್ ಆಲ್ವೇಸ್ ಎ ಟೀಚರ್ ಅಂತ. ಒಮ್ಮೆ ಶಿಕ್ಷಕನಾದವನು ಯಾವಾಗಲೂ ಶಿಕ್ಷಕನಾಗೇ ಇರ್ತಾನೆ. ನಿಮಗೆಲ್ಲ ಗೊತ್ತು, ವೇದ ಕಾಲದಿಂದಲೂ ಶಿಕ್ಷಕ ವೃತ್ತಿಯನ್ನ ತುಂಬ ಪ್ರೀತಿಯಿಂದ, ಗೌರವದಿಂದ ಕಂಡಿದ್ದಾರೆ. ಶಿಕ್ಷಕರನ್ನ ತ್ರಿಮೂರ್ತಿಗಳಿಗೆ ಹೋಲಿಸಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಹೀಗೆ ತ್ರಿಮೂರ್ತಿಗಳಿಗೆ ಶಿಕ್ಷಕರನ್ನ ಹೋಲಿಸಿದ್ದು ಯಾಕೆ ಅನ್ನೋದು ಬಹಳ ಬಹಳ ಆಶ್ಚರ್ಯದ ವಿಚಾರ. ಆದರೆ ಅದು ಸತ್ಯನೂ ಹೌದು. ಯಾಕೆಂದ್ರೆ ಜಗತ್ತಿನ ಯಾವ ವೃತ್ತಿಗಳಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಶಿಕ್ಷಣ ವೃತ್ತಿ ಅಂತಾರೆ. ಕಾರಣ ಇಷ್ಟೇ, ಶಿಕ್ಷಕ ವೃತ್ತಿಯಲ್ಲಿರುವ ಪ್ರತಿಯೊಬ್ಬನು ನಿರಂತರವಾಗಿ ಒಬ್ಬ ವಿದ್ಯಾರ್ಥಿಯಾಗಿರ್ತಾನೆ. ಅವನು ನಾಲೆಜ್ ಅನ್ನು ಗಳಿಸ್ತಾನೆ ಇರಬೇಕು ನಿರಂತರವಾಗಿ. ಆ ಗಳಿಸಿದ ನಾಲೆಜ್ ಅನ್ನು ಅವನು ತನ್ನ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಮಿಟ್ ಮಾಡಬೇಕು. ಹಾಗಾಗಿ ಶಿಕ್ಷಕ ವೃತ್ತಿಯಲ್ಲಿ ನಿರಂತರವಾದ ಕಲಿಕೆ ಇದ್ದೇ ಇರಬೇಕು. ಅದನ್ನು ನಿರಂತರವಾಗಿ ಸಮಾಜಕ್ಕೆ ನೀಡ್ತಾ ಇರಬೇಕು, ವಿದ್ಯಾರ್ಥಿಗಳಿಗೆ ದಾರಿ ಎರಿತಾ ಇರಬೇಕು. ಇಂಥ ಶಿಕ್ಷಕ ವೃತ್ತಿಯಲ್ಲಿರುವಂಥ ವ್ಯಕ್ತಿಗಳನ್ನ ತುಂಬ ಗೌರವದಿಂದ ಮೊದಲಿನಿಂದಲೂ ಕಂಡಿದ್ದಾರೆ. ಗುರು ಬ್ರಹ್ಮ ಅಂತ ಹೇಳಿದ್ದಾರೆ. ಒಬ್ಬ ಮಗು ಈ ಸಮಾಜಕ್ಕೆ ಒಂದು ಸ್ವತ್ತಾಗಿ, ಅಸೆತ್ತಾಗಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಬೆಳೀಲಿಕ್ಕೆ, ಅವನು ಆ ರೀತಿ ಮರುಹುಟ್ಟನ್ನು ಪಡೀಲಿಕ್ಕೆ ನೀವೆಲ್ಲ ಕಾರಣ, ಶಿಕ್ಷಕರು ಕಾರಣ. ಅವನು ತನ್ನನ್ನು ತಾನು ನಿಗ್ರಹಿಸಿಕೊಂಡು ನೈತಿಕತೆಯಿಂದ ಸಮಾಜದಲ್ಲಿ ತಲೆ ಎತ್ತಿ ತನ್ನ ಕಾರ್ಯವನ್ನ, ತನ್ನ ಕರ್ತವ್ಯವನ್ನ ಮಾಡಲಿಕ್ಕೆ ಕಾರಣೀಭೂತರು ಕೂಡ ಶಿಕ್ಷಕರೇ.
ಆ ವ್ಯಕ್ತಿ ಕಲಿಕೆಯ ಸಂದರ್ಭದಲ್ಲಿ ಏನೋ ತಪ್ಪು ಮಾಡಿದಾಗ ಗದರಿಸಿ ಬುದ್ಧಿ ಹೇಳಿ ಅವನನ್ನು ಸರಿಪಡಿಸುವಂತ ತಿದ್ದುವಂತದ್ದು ಕೂಡ ಶಿಕ್ಷಕರು. ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಇರುವಾಗ ನಮ್ಮ ವರ್ತನೆಯನ್ನ ಗಮನಿಸಿಕೊಂಡ್ರೆ, ಇಲ್ಲಿಯೇ CBSE ಸ್ಕೂಲ್ ಇದೆ, ಚಿಕ್ಕ ಮಗು ಶಾಲೆಗೆ ಬರುವಾಗ ಹೇಗಿರ್ತದೆ ಮತ್ತು ನಮ್ಮಲ್ಲಿ UG ಅನ್ನೋ PG ಅನ್ನೋ ಮುಗಿಸಿ ತೆರಳುವಾಗ ಆ ಮಗು ಹೇಗೆ ಒಂದು ಸಮಾಜ ಸ್ವೀಕರಿಸಬಲ್ಲಾದಂತಹ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ನೀವು ಗಮನಿಸಿಬಿಟ್ರೆ ನಿಮ್ಮ ವೃತ್ತಿ ಎಂತ ಉಚ್ಚ ಮಟ್ಟದ್ದು ಅನ್ನೋದು ನಿಮಗೆ ಗೊತ್ತಾಗ್ತದೆ. ನಾಳೆ ನಿಜವಾಗಿ ಶಿಕ್ಷಕರ ದಿನಾಚರಣೆ, ನಾಳೆ ರಜೆ ಇರೋದ್ರಿಂದಾಗಿ ಇವತ್ತೇ ನಾವು ಈ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ನಮಗೆ ಈ ಶಿಕ್ಷಕ ದಿನಾಚರಣೆ ಅನ್ನೋದು ನನಗೆ ಮಾತ್ರ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಎಲ್ಲರಿಗೆ, ಆಡಳಿತ ಮಂಡಳಿಯವರಿಗೆ ಒಂದು ನಾವು ಪ್ರೀತಿಯಿಂದ ಮಾಡುವಂತ ಕೆಲಸ ಇದೆ. ಹಾಗಾಗಿ ಇವತ್ತೇ ಅದನ್ನು ಹಮ್ಮಿಕೊಂಡಿದ್ದೇವೆ. ಒಳ್ಳೆ ಕೆಲಸವನ್ನು ಮೊದಲೇ ಮಾಡುವ ರೀತಿಯಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ನಮ್ಮ 2ನೇ ರಾಷ್ಟ್ರಪತಿ, ಅವರಿಗೆ ನಿಮ್ಮ ಜನ್ಮದಿನವನ್ನ ನಾವು ಆಚರಿಸ್ತೇವೆ ಅಂತ ಅವರ ಶಿಷ್ಯಂದಿರು ಹೇಳಿದಾಗ ಅವರು ಹೇಳಿದಂತೆ, ನನ್ನ ಜನ್ಮದಿನವನ್ನ ನೀವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತೀರಿ ಅಂತ ಆದ್ರೆ ನನ್ನ ಒಪ್ಪಿಗೆ ಇದೆ ಅಂತೆ. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಧಾಕೃಷ್ಣನ್ ಅವರು ಮೂಲಭೂತವಾಗಿ ಶಿಕ್ಷಕರಾಗಿದ್ದರು. ಆಮೇಲೆ ಅವರು ವೈಸ್ ಚಾನ್ಸಲರ್ ಆದರು, ಆಮೇಲೆ ಅಂಬಾಸಡರ್ ಆದರು, ವೈಸ್ ಪ್ರೆಸಿಡೆಂಟ್ ಆದರು, ಆಮೇಲೆ ಯೂನಿವರ್ಸಿಟಿಯಲ್ಲಿ ಚಾನ್ಸಲರ್ ಆದರು, ವೈಸ್ ಚಾನ್ಸಲರ್ ಆದರು, ಆಮೇಲೆ ರಾಷ್ಟ್ರಪತಿಗಳಾದರು. ಈ ಎಲ್ಲ ಹುದ್ದೆಗಳಲ್ಲಿ ಇದ್ದ ಒಬ್ಬ ವ್ಯಕ್ತಿ ಹೇಳ್ಬೋದಿತ್ತು, ನನ್ನ ಜನ್ಮದಿನವನ್ನ ಪ್ರೆಸಿಡೆಂಟ್ ಡೇ ಆಗಿ ಆಚರಿಸಿ ಅಂತ ಹೇಳ್ಬೋದಿತ್ತಲ್ಲ, ನನ್ನ ಜನ್ಮದಿನವನ್ನ ಅಂಬಾಸಡರ್ಸ್ ಡೇ ಆಗಿ ಆಚರಿಸಿ ಅಥವಾ ವೈಸ್ ಚಾನ್ಸಲರ್ಸ್ ಡೇ ಆಗಿ ಆಚರಿಸಿ ಹೇಳಲಿಲ್ಲ. ಹಿ ವಾಸ್ ಎ ಗ್ರೇಟ್ ಫಿಲಾಸಫರ್ ಅಂಡ್ ರೈಟರ್. ಎಷ್ಟೆಲ್ಲ ಬುಕ್ಸ್ ಅನ್ನೆಲ್ಲ ಬರೆದಿದ್ದಾರೆ. ಲೇಖಕರ ದಿನವಾಗಿ ಆಚರಿಸಿ ಅಂತ ಹೇಳ್ಬೋದಿತ್ತು, ಹೇಳಲಿಲ್ಲ. ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಅಂತ ಹೇಳಿದ್ರು. ಅಂದರೆ ಶಿಕ್ಷಣದ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಅವರಿಗಿರುವ ಆ ತುಡಿತ ಇತ್ತಲ್ಲ, ಅದು ಅವರಲ್ಲಿ ಆ ಮಾತನ್ನು ಹೇಳಿಸಿದೆ. ಹಾಗಾಗಿಯೇ ಶಿಕ್ಷಕ ಮೊದಲಿನಿಂದಲೂ ತುಂಬಾ ಗೌರವದಿಂದ ಕಾಣುವಂತ ವೃತ್ತಿಯಾಗಿದೆ. ಶಿಕ್ಷಕರನ್ನ ತುಂಬಾ ಗೌರವದಿಂದ ಕಾಣ್ತಾರೆ, ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾದಂತೆ ಶಿಕ್ಷಕರ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದಾಗ ತುಂಬಾ ಕಷ್ಟ ಅನಿಸ್ತದೆ. ಆದ್ರೆ ಈ ಕಷ್ಟ ಅನ್ನುವ ವೃತ್ತಿಗೂ ಕೂಡ ತುಂಬಾ ಪ್ರತಿಭಾವಂತರು ಯಾಕೆ ಬರ್ತಾರೆ ಅಂತೇಳಿ ನಾನು ಚಿಂತನೆ ಮಾಡ್ತೇನೆ. ಎಷ್ಟು ಕಷ್ಟದ ವೃತ್ತಿ ಇದು, ಆದ್ರೆ ಅಂದ್ರೆ ಉಳಿದ ವೃತ್ತಿಗೆ ಹೋಲಿಸಿದರೆ ತುಂಬಾ ವೇತನವೂ ಕಡಿಮೆ, ಆದಾಯ ಕಡಿಮೆ, ಆದರೂ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅವರಲ್ಲಿರುವ ಆ ಮನೋಧರ್ಮ, ಅವರ ಆಂತರಿಕ ತುಡಿತ. ಅವರು ಯಾವುದೋ ಸಂದರ್ಭದಲ್ಲಿ ಅವರ ವಿದ್ಯಾರ್ಥಿ ದಶೆಯಲ್ಲಿ ಅಂದ್ಕೊಂಡಿದ್ದಾರೆ, ಮೋಟಿವೇಟೆಡ್ ಆಗಿದ್ದಾರೆ, ನಾನು ಶಿಕ್ಷಕನಾಗಬೇಕು ಅಂತೇಳಿ ಯಾವುದೋ ಸಂದರ್ಭದಲ್ಲಿ ಅವರಿಗೆ ಫ್ಲಾಶ್ ಆಗಿದೆ. ಹಾಗಾಗಿ ದೇ ಥಿಂಕ್ ದಟ್ ಇಟ್ ಇಸ್ ದೇರ್ ಡೆಸ್ಟಿನಿ, come what may, that the heavens fall and the hell bubble up, no matter, ನಾನು ಶಿಕ್ಷಕನಾಗ್ತೇನೆ, ಎಷ್ಟು ಕಷ್ಟ ಆದರೂ ತಂದ್ರೆ. ಅದು ಅವರ ಡಿಸ್ಟನಿ ಅವರನ್ನ ಆ ಕಡೆಯಲ್ಲಿ ಒಲವು ಮೂಡುವಂತೆ ಮಾಡ್ತಾರೆ. ಅವರು ಶಿಕ್ಷಣ ವೃತ್ತಿಯನ್ನು ಆಯ್ಕೊಳ್ತಾರೆ. ಇಂಥ ವ್ಯಕ್ತಿಗಳನ್ನ ನಾವು ಗೌರವಿಸುವುದು ನಮ್ಮ ಕರ್ತವ್ಯ. ಯಾಕಂದ್ರೆ ಟೀಚರ್ಸ್ ಆರ್ ದ ನೇಷನ್ ಬಿಲ್ಡರ್ಸ್ ಅಂತ. ಟೀಚರ್ಸ್ ಆರ್ ದ ನೇಷನ್ ಬಿಲ್ಡರ್ಸ್. ನಿಜವಾಗಿ ಜಗತ್ತನ್ನೇ ನಿರ್ಮಾಣ ಮಾಡುವಂಥದ್ದು. ಈ ಜಗತ್ತಿನಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ನಮಗೆ ಗೊತ್ತು. ನಮ್ಮೆಲ್ಲರ ವಿದ್ಯಾರ್ಥಿಗಳು ಈ ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿವಿಧ ದೇಶಗಳಲ್ಲಿ ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ನಮಗಿಂತ ಎಷ್ಟೋ ಪಟ್ಟು ಅರ್ನ ಮಾಡ್ತಾರೆ. ನಮಗೆ ಅದರಿಂದ ಬೇಸರ ಇಲ್ಲ. ಯಾಕಂದ್ರೆ ಅವರ್ ಲೈಫ್ ಈಸ್ ದ ಲೈಫ್ ಆಫ್ ಸ್ಯಾಕ್ರಿಫೈಸಸ್, ತ್ಯಾಗದ ಜೀವನ, ಲೈಫ್ ಆಫ್ ಡೆಡಿಕೇಶನ್, ಲೈಫ್ ಆಫ್ ಡಿಸಿಪ್ಲಿನ್, ಲೈಫ್ ಆಫ್ ಪೇಷನ್ಸ್. ಇದು ಜೀವನ, ನಮ್ಮ ಶಿಕ್ಷಕರ ಜೀವನ. ಹಾಗಾಗಿ ನನಗೆ ಅನಿಸ್ತದೆ, ಶಿಕ್ಷಕರಿಗೆ ನಾವು ಎಷ್ಟು ಗೌರವ ಕೊಟ್ಟರು
ಕಡಿಮೆ. ನಮ್ಮ ಆಡಳಿತ ಮಂಡಳಿ ಬರೀ ಶಿಕ್ಷಕರ ದಿನಾಚರಣೆ ಮಾತ್ರ ಮಾಡೋದಲ್ಲ, ನಾವು ಯಾವತ್ತೂ ಶಿಕ್ಷಕರ ಬಗ್ಗೆ ಗೌರವವನ್ನು ಹೊಂದಿದ್ದೇವೆ. ನಮ್ಮ ಲಿಮಿಟ್ ಅಲ್ಲಿ ಎಷ್ಟು ಶಿಕ್ಷಕರಿಗೆ ಸಹಾಯ ಆಗ್ತದೋ ಅಷ್ಟು ಮಾಡಲಿಕ್ಕೆ ನಾವು ಸದಾ ಉತ್ಸುಕರಾಗಿದ್ದೇವೆ. ಈ ಮಾತನ್ನು ಹೇಳ್ತಾ ನಾವು ಅನೇಕ ವರ್ಷಗಳಿಂದ ಈಗ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಈ ವರ್ಷನೂ ನಾವು ಇದನ್ನು ಮಾಡಬೇಕು, ಈ ಶಿಕ್ಷಕರ ದಿನಾಚರಣೆ ಮಾಡಬೇಕು. ಒಬ್ಬ ಶಿಕ್ಷಕರನ್ನೇ ಕರೆಸಿ ಅವರ ಹತ್ರ ಮಾತಾಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಪ್ರೀತಿಯಿಂದ ಆಗಮಿಸಿದ್ದೀರಿ. ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.